ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚುನಾವಣಾಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಇದು. ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನ ಆಗಿರುವಂತಹದ್ದು. ಶತಾಯಗತಾಯ ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಚುನಾವಣಾ ಅಧಿಕಾರಿಗಳು ನಾನಾ ರೀತಿಯ ಪ್ರಯತ್ನವನ್ನ ಪಟ್ಟಿದ್ರು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನ ಆಗಿರುವಂತಹದ್ದು. ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನವಾಗಿದೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ರಿಲೀಸ್ ಮಾಡಿದ್ದಾರೆ. 64% ವೋಟಿಂಗ್ ಆಗಿರುವಂತಹದ್ದು ರಾಜ್ಯಾದ್ಯಂತ. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೆಯಿತು. ಬೆಂಗಳೂರು ಸೆಂಟ್ರಲ್ನಲ್ಲಿ 49% ವೋಟಿಂಗ್ ಆಗಿದೆ. ಬೆಂಗಳೂರು ಉತ್ತರದಲ್ಲಿ 51% ವೋಟಿಂಗ್ ಆಗಿರುವಂತಹದ್ದು. ನೋಡಿ, 50ನೇ ಕ್ರಾಸ್ ಆಗಿಲ್ಲ ಬೆಂಗಳೂರು ಸೆಂಟ್ರಲ್ನಲ್ಲಿ. ಬೆಂಗಳೂರು ಸೆಂಟ್ರಲ್ನಲ್ಲಿ 49%, ಬೆಂಗಳೂರು ಉತ್ತರದಲ್ಲಿ 51%, ಬೆಂಗಳೂರು ಗ್ರಾಮಾಂತರದಲ್ಲಿ 62% ವೋಟಿಂಗ್ ಆಗಿರುವಂಥದ್ದು. ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನವಾಗಿದೆ. ಮೊದಲ ಹಂತದ ಮತದಾನ ಅಂತ್ಯ ಆಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ವೋಟಿಂಗ್ ಆಗಿದೆ ಅಂತೇಳಿ ಚುನಾವಣಾಧಿಕಾರಿಗಳು ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮೀಣ ತುಂಬ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ. ಅಲ್ಲಿ 62% ವೋಟಿಂಗ್ ಆಗಿರುವಂಥದ್ದು. 2019ರಲ್ಲಿ 64% ಆಗಿತ್ತು. 2014ರಲ್ಲಿ 66.4% ವೋಟಿಂಗ್ ಆಗಿತ್ತು. ಬಟ್ ಈ ಬಾರಿ ತುಂಬ ಕಡಿಮೆ ವೋಟಿಂಗ್ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೇವಲ 62% ವೋಟಿಂಗ್ ಆಗಿದೆ. ಚಾಮರಾಜನಗರದಲ್ಲಿ ಶೇಕಡ 70% ವೋಟಿಂಗ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ 72%, ಚಿತ್ರದುರ್ಗದಲ್ಲಿ 68% ವೋಟಿಂಗ್, ದಕ್ಷಿಣ ಕನ್ನಡದಲ್ಲಿ 72% ವೋಟಿಂಗ್ ಆಗಿರುವಂಥದ್ದು. ರಾಜ್ಯಾದ್ಯಂತ ಶೇಕಡ 64ರಷ್ಟು ಮತದಾನವಾಗಿದೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ಅತಿ ಕಡಿಮೆ ವೋಟಿಂಗ್ ಆಗಿರುವಂಥದ್ದು 49%. ಬೆಂಗಳೂರು ದಕ್ಷಿಣದಲ್ಲೂ ಕೂಡ 49%. ಬೆಂಗಳೂರು ಗ್ರಾಮಾಂತರದಲ್ಲಿ 62%, ಚಾಮರಾಜನಗರದಲ್ಲಿ 70%, ಚಿಕ್ಕಬಳ್ಳಾಪುರದಲ್ಲಿ 70%, ಚಿತ್ರದುರ್ಗ 68%, ದಕ್ಷಿಣ ಕನ್ನಡದಲ್ಲಿ 72%. ಬೆಂಗಳೂರು ಉತ್ತರದಲ್ಲಿ 2014ರಲ್ಲಿ 55% ವೋಟಿಂಗ್ ಆಗಿತ್ತು. 2019ರಲ್ಲಿ 54% ವೋಟಿಂಗ್ ಆಗಿತ್ತು. ಈ ಬಾರಿ ಕೊಂಚ ಏರಿಕೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಮೊದಲ ಹಂತದ ಚುನಾವಣೆ ಅಂತ್ಯ ಆಗಿದೆ. ಈಗ ಚುನಾವಣಾ ಅಧಿಕಾರಿಗಳು ಕೂಡ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. ನೀರಸ ಪ್ರತಿಕ್ರಿಯೆ ಅಥವಾ ನೀರಸ ಒಂದು ಫಲಿತಾಂಶ ಬಂದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಖಂಡಿತ ಪ್ರೇಮ್, ಯಾಕಂದರೆ ಈ ಬಾರಿ ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಾಕಷ್ಟು ಪ್ರಯತ್ನವನ್ನು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿತ್ತು. ಅದರ ಹೊರತಾಗಿಯೂ ಕೂಡ 2019ಕ್ಕೆ ಹೋಲಿಸಿದರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರುವಂಥ ಮತದಾನ ಪ್ರಮಾಣ ಕಡಿಮೆ ಕಾಣಿಸ್ತಾ ಇದೆ. ಯಾಕಂದರೆ 5 ಗಂಟೆವರೆಗೆ ಬಂದಂಥ ಡೇಟಾವನ್ನೆಲ್ಲ ಕಲೆಕ್ಟ್ ಮಾಡ್ತಾ ಹೋದಾಗ 1%, 2% ವ್ಯತ್ಯಾಸದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ, ಕಳೆದ ಬಾರಿಯ ಓವರಾಲ್ಗೆ ಕಂಪೇರ್ ಮಾಡಿದ್ರೆ. ಆದರೆ ಆ ನಂತರ ಈಗ ಅಂತಿಮವಾಗಿ ನೋಡ್ತಾ ಹೋದ್ರು ಕೂಡ ಇಲ್ಲ ಒಂದು ಕಡೆ ಕಳೆದ ಬಾರಿಯನ್ನು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಅನ್ನುವಂಥ ರೀತಿಯಲ್ಲಿದೆ ಈ ಬಾರಿಯ ಬೆಳವಣಿಗೆಗಳು. ಅಂದರೆ ಜನರಿಗೆ ಪ್ರತಿ ಬಾರಿಯೂ ಎಜುಕೇಟೆಡ್ ಕ್ಲಾಸಸ್ ಆದರೆ ಬಂದು ವೋಟ್ ಹಾಕ್ತಾರೆ, ಕೆಲವರಿಗೆ ಗೊತ್ತಾಗಿರಲ್ಲ ಇವ್ರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದ್ದರೆ ಅದು ಕೂಡ ಹುಸಿ ಆಗ್ತಿದೆ. ಹಾಗಾದರೆ ಬಹುತೇಕ ಹೊಸ ಮತದಾರರು, ಯುವ ಮತದಾರರು ಸೇರ್ತಾರೆ, ಹೆಚ್ಚೆಚ್ಚು ಯುವ ಮತದಾರರೇ ಸೇರ್ಪಡೆ ಆಗ್ತಾ ಹೋಗುವಂಥ ಹಂತದಲ್ಲೂ ಕೂಡ ಯಾಕೆ ಹೀಗಾಗುತ್ತೆ ಅನ್ನುವಂಥ ಸಹಜವಾದ ಪ್ರಶ್ನೆ ನಾವು ಬೆಳಗಿಂದ ಅಬ್ಸರ್ವ್ ಮಾಡಿದಾಗ ಒಂದು ಕಡೆ ಹಿರಿಯರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಅಂಗವಿಕಲರು ಇರ್ಬೋದು, ತಮ್ಮ ಸಂಕಷ್ಟದ ನಡುವೆಯೂ ಕೂಡ ಬಂದು ಮತವನ್ನು ಹಾಕಿದ್ದು ಸಾಲುಗಟ್ಟಿ ನಿಂತಂಥದ್ದು ಕಾಣಿಸ್ತಾ ಇದ್ವಿ. ಹಾಗೆ ನೋಡ್ಕೊಂಡ್ರೆ ಬಹುತೇಕ ಯುವ ಸಮುದಾಯವೇ ಎಲ್ಲರೂ ದೂರ ಉಳ್ಕೊಳ್ತಾ ಮತದಾನದಿಂದ ತಮ್ಮ ಒಂದು ರೈಟ್ಸನ್ನು ಇಲ್ಲಿ ಚಲಾಯಿಸಲಿಕ್ಕೆ ಬರುವಲ್ಲಿ ಅವರು ವಿಫಲರಾದ್ರು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಸರ್ಕಾರ ಆಗಿರ್ಬೋದು ಅಥವಾ ಚುನಾವಣಾ ಆಯೋಗ ಆಗಿರ್ಬೋದು ಆ ಒಂದು ಜಾಗೃತಿಯನ್ನು ಮೂಡಿಸುವಲ್ಲಿ ಎಲ್ಲೂ ಕೂಡ ಎಡವಲಿಲ್ಲ ಅಥವಾ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರು. ಪ್ರಯತ್ನ ಮಾಡಿದಷ್ಟು ಕೂಡ ಯಶಸ್ವಿ ಆಗ್ತಾ ಇಲ್ಲ, ಗುರಿಯನ್ನು ಮುಟ್ಟಕ್ಕಾಗ್ತಾ ಇಲ್ಲ. ಅಂದರೆ ಕಾರಣ ಯಾರು ಅಂದರೆ ಸಹಜವಾಗಿ ಮತದಾರರು. ಯಾಕೆ ಮತದಾರರು ಅಥವಾ ಈ ವೀಕೆಂಡ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳಿಕ್ಕೆ ಹೊರಟ್ರಾ ಏನು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಆದರೆ ಇಲ್ಲಿ ಕಳ್ಕೊಳ್ಳುವಂಥದ್ದು ನಾವೇ, ಉತ್ತಮ ಅಭ್ಯರ್ಥಿಯ ಆಯ್ಕೆಯನ್ನು ಕಳೆದುಕೊಳ್ತೀವಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರೇಮ್. ಸುಕೇಶ್, ರಾಜಕೀಯ ಕಾರಣಗಳನ್ನು ಹೊರತುಪಡಿಸಿ ಮತದಾನದ ಪ್ರಮಾಣ ಕಡಿಮೆ ಆಗಲಿಕ್ಕೆ ಈ ವಾತಾವರಣ ಕೂಡ ಕಾರಣ ಆಗಿರಬಹುದಾ ಅಂತೇಳಿ, ಈ ಬಿಸಿಲ ಧಗೆ ಕೂಡ ಒಂದು ಪ್ರಮುಖ ಕಾರಣ ಆಗಿರಬಹುದಾ ಮತದಾನದ ಪ್ರಮಾಣ ಕಡಿಮೆ ಆಗೋದಕ್ಕೆ?
ಪ್ರೇಮ್, ಖಂಡಿತವಾಗಿ ಸ್ವಲ್ಪ ಪ್ರಭಾವ ಬೀರಿರಬಹುದು. ಆದರೆ ಒಂದು ಸ್ಪಷ್ಟ, ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ನಮ್ಮ ವ್ಯವಹಾರಗಳಲ್ಲಿ ಇದರಲ್ಲಿ ಯಾವತ್ತೂ ಕೂಡ ಬಿಸಿಲಿನ ಕಾರಣಕ್ಕಾಗಿ ನಾವು ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಥವಾ ಮನುಷ್ಯ ಪ್ರತಿದಿನ ಮಾಡುವಂಥ ಊಟ ತಿಂಡಿಯಲ್ಲೂ ಕೂಡ ಬಿಸಿಲಿನ ಕಾರಣಕ್ಕೆ ಬಿಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 5 ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಯಲ್ಲಿ ನಾವೇ ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥದ್ದು, ಉತ್ತಮ ಸರ್ಕಾರವನ್ನು ತರುವಂಥದ್ದು ಅಥವಾ ದೇಶದ ವಿಚಾರಕ್ಕೆ, ರಾಜ್ಯದ ವಿಚಾರಕ್ಕೆ, ಅಭಿವೃದ್ಧಿಯ ವಿಚಾರಕ್ಕೆ ಆಯ್ಕೆಯನ್ನು ಮಾಡಬೇಕಂತ ಸಂದರ್ಭದಲ್ಲಿ ತೀರಾ ಬಿಸಿಲು ಜಾಸ್ತಿ ಆಯಿತು ಅಂತ ಹಾಗೆ ನೋಡೋಕೆ ಹೋದ್ರೆ ನಾವು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲೇ ಆಗಲಿ ಕೂಡ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸ್ತಿದ್ದಂತ ನೋಡ್ತಿದ್ದಂತ ನೋಡಿದ್ರೆ ಎಲ್ಲೊಂದು ಕಡೆ ಇದು ಸವಾಲಲ್ಲ. ಹಾಗೆ ನೋಡೋಕೆ ಯುವ ಸಮುದಾಯಕ್ಕೆ ಬಿಸಿಲು ಅನ್ನೋದೊಂದು ಸವಾಲಿನ ವಿಚಾರ ಆಗಿರಲಿಲ್ಲ, ಆಗೋದು ಸಾಧ್ಯ ಇಲ್ಲ. ಮತ್ತು ರಜಾ ಅಂತೂ ಹೇಗಿದ್ರೂ ಇತ್ತು. ಇವೆಲ್ಲವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಅವಕಾಶ ಖಂಡಿತ ಇತ್ತು. ಆದರೂ ಕೂಡ ಯುವ ಸಮುದಾಯದ ಜವಾಬ್ದಾರಿ ಮೆರೆಯಲು ವಿಫಲರಾಗಿರುವಂಥದ್ದೇ ಬಹುಶಃ ಈ ಒಂದು ಬೆಳವಣಿಗೆ ಕಾರಣ ಅನ್ನೋದ್ರಲ್ಲೂ ಕೂಡ ಯಾವುದೇ ಅನುಮಾನಗಳು ಕಾಣಿಸ್ತಾ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗ್ರಾಮೀಣ ಪ್ರದೇಶಕ್ಕಿಂತ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿಯೇ ವೋಟಿಂಗ್ ಪ್ರಮಾಣ ತುಂಬ ಕಡಿಮೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಸುಶಿಕ್ಷಿತರಿರುವಂತಹ ಜಾಗ, ವಿದ್ಯಾವಂತರಿರುವಂತಹ ಜಾಗ ಬೆಂಗಳೂರಿನಲ್ಲಿ 50% ವೋಟಿಂಗ್ ರೀಚ್ ಆಗಲಿಲ್ಲ ಅಂದರೆ ನಿಜಕ್ಕೂ ಕೂಡ ಅದೊಂದು ಕಪ್ಪು ಚುಕ್ಕೆ ಇದ್ದಂತೆ. ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸಲಿಕ್ಕಿರುವಂತಹ ಅವಕಾಶ, ಮತದಾನವನ್ನು ಮಾಡಿ ಅಂತ ಎಷ್ಟು ಹೇಳಿದರೂ ಕೂಡ ಬೆಂಗಳೂರಿನ ಜನರು ಕೇಳಿದಂತೆ ಕಾಣಿಸ್ತಾ ಇಲ್ಲ. ನೋಡಿ, ಬೆಂಗಳೂರು ಸೆಂಟ್ರಲ್ನಲ್ಲಿ ಕೇವಲ 49% ವೋಟಿಂಗ್ ಮಾತ್ರ ಆಗಿರುವಂಥದ್ದು. ಈ ಹಿಂದಿನ ವರ್ಷಗಳಲ್ಲಿ 54% ಆಗಿತ್ತು 2019ರಲ್ಲಿ, 2014ರಲ್ಲಿ 55% ಆಗಿತ್ತು. ಬಟ್ ಈ ಬಾರಿ ತೀರಾ ಕಡಿಮೆ ಆಗಿರುವಂಥದ್ದು. ಬೆಂಗಳೂರು ಸೆಂಟ್ರಲ್ನಲ್ಲಿ ಈ ಬಾರಿ ಕೇವಲ 49% ವೋಟಿಂಗ್ ಆಗಿದೆ. 5 ವರ್ಷಕ್ಕೆ ಬಂದಂತಹ ಒಂದು ಸದಾವಕಾಶವನ್ನು ಜನ ಎಲ್ಲ ಕಳೆದುಕೊಂಡಂತೆ ಕೂಡ ಕಾಣಿಸ್ತಾ ಇದೆ. ಎಷ್ಟೇ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡಿದ್ರು, ಎಚ್ಚರಿಸುವಂತಹ ಕೆಲಸ ಮಾಡಿದರೂ ಕೂಡ ಬೆಂಗಳೂರಿಗರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ತುಂಬ ಕಡಿಮೆ ಅಂದರೆ ಕಡಿಮೆ ವೋಟಿಂಗ್ ಬೆಂಗಳೂರು ಭಾಗದಲ್ಲಾಗಿರುವಂಥದ್ದು. ಹೈಯೆಸ್ಟ್ ವೋಟಿಂಗ್ ಆಗಿರುವಂತಹದ್ದು ಸಕ್ಕರೆನಾಡು ಮಂಡ್ಯ. ಕಳೆದ ಬಾರಿಯೂ ಕೂಡ 80% ವೋಟಿಂಗ್ ಆಗಿತ್ತು. ಈ ಬಾರಿಯೂ ಕೂಡ ಮಂಡ್ಯದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿರುವಂಥದ್ದು. ರಾಜ್ಯದ ಹಲವು ಜಿಲ್ಲೆಗಳಿಗೆ ಮಂಡ್ಯ ಜನರು ಮಾದರಿಯಾಗಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಜನರಿಗೆ ನಿಜಕ್ಕೂ ಕೂಡ ಯಾಕೆ ವೋಟಿಂಗ್ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ, ಉದಾಸೀನತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಚುನಾವಣಾ ಆಯೋಗ ಕೂಡ ಮತದಾರರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ, ಯುವ ಸಮುದಾಯದ ಮತದಾರರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನ ಮಾಡಿದರೂ ಕೂಡ ಅದ್ಯಾವುದೂ ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮಂಡ್ಯದಲ್ಲಿ ನೋಡಿ 75% ಈ ಬಾರಿ ವೋಟಿಂಗ್ ಆಗಿರುವಂಥದ್ದು. 2019ರಲ್ಲಿ 81% ವೋಟಿಂಗ್ ಆಗಿತ್ತು ಮಂಡ್ಯದಲ್ಲಿ. ಈ ಬಾರಿ 75% ವೋಟಿಂಗ್ ಆಗಿದೆ. 5% ವೋಟಿಂಗ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಆಗಿರುವಂತಹದ್ದು. ಬೆಂಗಳೂರು ಉತ್ತರ 2019ರಲ್ಲಿ 55% ವೋಟಿಂಗ್ ಆಗಿತ್ತು. ಈಗ 51% ವೋಟಿಂಗ್ ಆಗಿರುವಂತಹದ್ದು, 4% ವೋಟಿಂಗ್ ಕಡಿಮೆ ಆಗಿದೆ. ಬೆಂಗಳೂರು ಸೆಂಟ್ರಲ್ ವೆರಿ ಇಂಟ್ರೆಸ್ಟಿಂಗ್ ನೋಡಿ, 2019ರಲ್ಲಿ 54% ವೋಟಿಂಗ್ ಆಗಿದೆ, ಈಗ 49%, 50 ಕ್ರಾಸ್ ಆಗಿಲ್ಲ. 5% ವೋಟಿಂಗ್ ಕಡಿಮೆ ಆಗಿದೆ. ಯಾಕಾಗಿ ಪದೇ ಪದೇ ಬೆಂಗಳೂರು ಸೆಂಟ್ರಲ್, ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿಯೇ ಈ ರೀತಿಯ ಮತ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತೇಳಿ. ಬೆಂಗಳೂರು ದಕ್ಷಿಣ ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ 2019ರಲ್ಲಿ 65% ವೋಟಿಂಗ್ ಆಗಿತ್ತು, ಈಗ 62% ವೋಟಿಂಗ್ ಆಗಿರುವಂಥದ್ದು. 3% ವೋಟಿಂಗ್ ಕಡಿಮೆ ಆಗಿದೆ. ಹಾಸನದಲ್ಲಿ 2019ರಲ್ಲಿ 77% ವೋಟಿಂಗ್ ಆಗಿತ್ತು, ಈ ಬಾರಿ 72% ವೋಟಿಂಗ್ ಆಗಿದೆ. ಇಲ್ಲೂ ಕೂಡ 5% ವೋಟಿಂಗ್ ಕಡಿಮೆ ಆಗಿರುವಂಥದ್ದು. ಇನ್ನು ದಕ್ಷಿಣ ಕನ್ನಡದಲ್ಲಿ 2019ರಲ್ಲಿ 78% ವೋಟಿಂಗ್ ಆಗಿತ್ತು, 2024 ಅಂದರೆ ಈ ವರ್ಷ ಇವತ್ತು ನಡೆದಂಥ ಚುನಾವಣೆಯಲ್ಲಿ 72% ವೋಟಿಂಗ್ ಆಗಿದೆ. ಅಲ್ಲಿ 6% ವೋಟಿಂಗ್ ಡಿಫರೆನ್ಸ್ ಇರುವಂತಹದ್ದು. ಈ ಬಾರಿ 6% ವೋಟಿಂಗ್ ಕಡಿಮೆ ಮಾಡಿದ್ದಾರೆ. ಮತದಾರರು ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಜನ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ. ಉಡುಪಿ ಚಿಕ್ಕಮಗಳೂರಿನ ಡೇಟಾವನ್ನು ಗಮನಿಸ್ತಾ ಇದ್ರಿ. 2019ರಲ್ಲಿ 76% ವೋಟಿಂಗ್ ಆಗಿತ್ತು ನೋಡಿ, ಈ ಬಾರಿ 73% ವೋಟಿಂಗ್ ಆಗಿದೆ. 3% ವೋಟಿಂಗ್ ಇಲ್ಲೂ ಕೂಡ ಕಡಿಮೆ ಆಗಿರುವಂಥದ್ದು. ತುಮಕೂರು 2019ರಲ್ಲಿ 77% ವೋಟಿಂಗ್ ಆಗಿತ್ತು, ಈ ಬಾರಿ ಇವತ್ತು ನಡೆದಂಥ ಎಲೆಕ್ಷನ್ನಲ್ಲಿ 72% ವೋಟಿಂಗ್ ಆಗಿದೆ. ಇಲ್ಲೂ ಕೂಡ 5% ವೋಟಿಂಗ್ ಕಡಿಮೆ ಆಗಿದೆ. ಮೈಸೂರು 2019ರಲ್ಲಿ 69% ವೋಟಿಂಗ್ ಆಗಿತ್ತು, ಈ ಬಾರಿ 67% ವೋಟಿಂಗ್ ಆಗಿದೆ. ಇಲ್ಲೂ ಕೂಡ 2% ವೋಟಿಂಗ್ ಕಡಿಮೆ ಆಗಿರುವಂತಹದ್ದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವೋಟಿಂಗ್ 5ರಿಂದ 6% ಕಡಿಮೆ ಕಾಣಿಸ್ತಾ ಇರುವಂಥದ್ದು. 2019ರಲ್ಲಿ ಚಾಮರಾಜನಗರದಲ್ಲಿ 75% ವೋಟಿಂಗ್ ಆಗಿತ್ತು, ಈ ಬಾರಿ ಆಗಿರೋದು ಕೇವಲ 70% ವೋಟಿಂಗ್ ಮಾತ್ರ. ಚಿಕ್ಕಬಳ್ಳಾಪುರ 2019ರಲ್ಲಿ 77% ವೋಟಿಂಗ್ ಆಗಿತ್ತು,
ಈ ಬಾರಿ ಕೇವಲ 72% ವೋಟಿಂಗ್, ಇಲ್ಲೂ ಕೂಡ 5% ಕಡಿಮೆ ತೋರಿಸ್ತಾ ಇದೆ. 5%ನ ಜನ ಕಳೆದ ಬಾರಿ ಮಾಡಿದವರು ಮಾಡಿಲ್ಲ. ಈ ಬಾರಿ ಮತದಾನದ ಪ್ರಕ್ರಿಯೆಯಿಂದ ಅವರು ದೂರ ಉಳಿದಿದ್ದಾರೆ. ಕೋಲಾರ 77% 2019ರಲ್ಲಿ ವೋಟಿಂಗ್ ಮಾಡಿದವರು, ಈ ಬಾರಿ ಕೇವಲ 73% ಮತದಾರರು ಮಾತ್ರ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಲ್ಲೂ ಕೂಡ 5% ಗ್ಯಾಪ್ ಇದೆ. ಚಿತ್ರದುರ್ಗ 2019ರಲ್ಲಿ 71%ನಷ್ಟು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಈ ಬಾರಿ ಕೇವಲ 64 ಜನ. ಒಟ್ಟಾರೆಯಾಗಿ 2019ರಲ್ಲಿ 70.49% ವೋಟಿಂಗ್ ಆಗಿತ್ತು. ಈ ಬಾರಿ ಅದು 63%ಗೆ ಕುಸಿತವಾಗಿದೆ, ಇಳಿಕೆಯಾಗಿದೆ.